ಇಷ್ಟು ಕ್ಲಿಯರ್ ಆಗಿದ್ದಂತ ಸಭೆಗೆ ಕೆಲವರು ಆತಂಕಕ್ಕೊಳಗಾಗ್ತಾರೆ. ಯಾರ್ರೀ ಆತಂಕ ಮಾಡಿದವರು? ಯಾರು ಮಾಡಿದವರು ಆತಂಕ? ಅಲ್ಲ, ಯಾರು ಗೊತ್ತಿಲ್ಲಪ್ಪ ನನಗೆ. ನನಗೆ ಗೊತ್ತಿರುವ ಹಾಗೆ ಯಾವ ಆತಂಕನೂ ಇಲ್ಲ. ಯಾರು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ಯಾರು ಇಲ್ಲಿ ಆತಂಕ ಪಡ್ತಕ್ಕಂತ ಅಗತ್ಯತೆ ಇಲ್ವೇ ಇಲ್ಲ. ಸುಮ್ನೆ ಅವ್ರು ಯಾರು ಹೇಳಿದ್ರು, ನೀವೇನ್ ಹೇಳ್ತೀರಾ, ನೀವೇನ್ ಹೇಳಿದ್ರು, ಅವ್ರೇನ್ ಹೇಳ್ತೀರಾ ಅಂದ್ರೆ ಇಲ್ಲಿ ಮುಂದೇನಿಲ್ಲ, ಏನಿಲ್ಲ. ಸರ್, ಈಗ ಹಾಸನದಲ್ಲೂ ಒಂದು ಅಹಿಂದ ಆಗ್ಬೇಕಿತ್ತು, ಅದು ಪಕ್ಷದ ಇದ್ರಲ್ಲಾಯ್ತು. ಇವಾಗ ಇದೊಂದು ಆಗ್ಬೇಕಿತ್ತು, ಇದನ್ನು ಒಂದ್ ಕಡೆ ಎಲ್ಲೋ ಡೀರೇಲ್ ಮಾಡ್ದಂಗ ಆಯ್ತು. ಎಲ್ಲೋ ಒಂದ್ ಕಡೆ ನಾನು ಎಲ್ಲಾದ್ರೂ ಪಕ್ಷದಿಂದ ಹೊರತುಪಡಿಸಿ ಮಾಡ್ತೀನಿ ಅಂತ ಹೇಳಿಲ್ಲ. ವಿಶ್ಲೇಷಣೆಗೆ ಮಾಡೋದಕ್ಕೆಲ್ಲ ನಾನು ಉತ್ತರ ಹೇಳಕ್ಕಾಗತ್ತಾ? ಅಲ್ಲಪ್ಪ, ನೀವು ಒಬ್ಬೊಬ್ರು ಒಂದೊಂದು ಚಾನೆಲ್ನವ್ರು ಒಬ್ಬೊಬ್ರು ಅನಾಲಿಸಿಸ್ ಮಾಡ್ತೀರಿ. ಒಬ್ರು ಮಾಡಿದ ಅನಾಲಿಸಿಸ್ ಇನ್ನೊಬ್ರು ಮಾಡ್ತೀರಾ? ಅದೇ ಲೈನ್ ತಗೊಳ್ತೀರಾ? ತಗೊಳಲ್ಲ. ನೀವೇ ಬೇರೆ ಲೈನ್ ತಗೊಳ್ತೀರಾ, ಅವರೇ ಬೇರೆ ಲೈನ್ ತಗೊಳ್ತಾರೆ. ಹಂಗೆ ಅಲ್ವಾ ನಮ್ದು? ನೀವು ಊಟ ಸೇರಿದ್ರೆ ಆತಂಕ, ನೀವು ಪಾರ್ಟಿ ಅಂತಂದ್ರೆ ಆತಂಕ. ಯಾರಿಗೆ ಅಂತ ಹೇಳ್ಬಿಡಿ. ನಾನು ಡಿ.ಕೆ. ಶಿವಕುಮಾರ್ ಅವರಿಗೆ ನೋಡಿ, ಸುಮ್ಮನೆ ಎಲ್ಲ ಹೇಳೋದು ಬೇಡ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದಾರ ನಮಗೆ ಆತಂಕ ಇದೆ ಅಂತ ಹೇಳಿದಾರ? ನಾನು ನಿನ್ನೆ ನಾನು ಇಡೀ ದಿವಸ ಜೊತೆಯಲ್ಲಿದ್ದೀವಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ. ನಾವು ಆತಂಕ ನನ್ಗೆ ಆತಂಕ ಇದೆಯಪ್ಪ ನಿಮ್ದು ಅಂತ ಅವ್ರು ಹೇಳೇ ಇಲ್ಲ ನನಗೆ. ಅವ್ರು ನಿಮ್ಮ ಹತ್ರ ಹೇಳಿದಾರ? ಗೊತ್ತಿಲ್ಲ. ಅದ್ಯಾರನ್ನ ಕೇಳ್ಬೇಕಿತ್ತು ನಾವು. ಸರ್, 15ನೇ ತಾರೀಕು ಡೆಲ್ಲಿನಲ್ಲಿ ಹೊಸ ACC